ಮಳೆಗಾಲದ ಮೊದಲ ದಿನಗಳು. ರೈನ್ ಕೋಟ್ ಇದ್ದರೆ ಬಟ್ಟೆ ಕಾಡಿ ಮುಟ್ಟ ಫುಲ್ ಡಸ್ಟ್ ಆಗಿಬಿಟ್ಟಿದೆ. ಫುಲ್ ಕೆಸರಾಗಿಬಿಟ್ಟಿದೆ. ಮಳೆ ಬಂದು ಎಲ್ಲ ಒದ್ದೆ ಆಗಿದೆ. ಎಲ್ಲ ಕುಂಬಾಗೆ ಇನ್ಸೋಯ್ತಾ. ಗಾಡಿ ಬ್ರೇಕ್ ಎಲ್ಲ ತುಂಬ ಟೈಟಾಗಿ ಬಿಡ್ತದೆ. ವೆಲ್ಕಮ್ ಟು ದ ಜಂಗಲ್, ವೆಲ್ಕಮ್ ಟು ದ ಜಂಗಲ್. ಮಳೆ ಜಸ್ಟ್ ಬಂದು ನಿಂತಿದ್ದಷ್ಟೇ ಇವಾಗ. ಸೊ ರೋಡೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ದಟ್ಟಾರಣ್ಯ ರೈನ್ ಕೋಟ್ ಬೇರೆ ತರಲಿಲ್ಲ. ಮಳೆ ಬಂದರೆ ಮತ್ತೆ ಗೊತ್ತಾಗಬೇಕು. ಆದಷ್ಟು ನಾನು ರೈಡ್ನ ಶಾರ್ಟ್ ಮಾಡ್ತಾ ಇದ್ದೇನೆ, ತುಂಬ ದೂರ ಹೋಗ್ತೇನೆ. ಹೋಲ್ಡರ್ ಪ್ಲೇಸ್ ಮಾಡಿ ಆಗ್ತಿಲ್ಲ, ಅದು ಕರೆಕ್ಟಾಗಿ ನಿಲ್ತಿಲ್ಲ. ಸ್ಟ್ಯಾಂಡ್ ಆಗಿದೆ, ಹಾಗೆ ಸ್ಟ್ಯಾಂಡ್ ಹಾಕಿ ಹೋಗ್ತೀವಿ. ಇಲ್ಲೊಂದು ಮನೆ ಇದೆ ಕಾಡಲ್ಲಿ. ಇಲ್ಲೊಂದು ಮಾತ್ರ ಸ್ವಲ್ಪ ಕಷ್ಟ ಇದೆ. ಟೈರ್ ಪಂಕ್ಚರ್ ಆಗಿದೆ ಸಾಕಿದೆ. ಟ್ಯೂಬ್ಲೆಸ್ ಟೈರ್ ಅಲ್ಲ, ಇಟ್ ಇಸ್ ನಾಟ್ ಎ ಕಂಪ್ಲೀಟ್ ಆಫ್ ರೋಡ್ ಟೈರ್ ಆಲ್ಸೋ. ಮಳೆ ಬಂದು ಫುಲ್ ಮಿಸ್ಟ್ ಆಗಿದೆ. ನೋಡು ಮುಂದೆ ಎಂತ ಉಂಟು ನೋಡು. ಸುಮಾರು ದಿನ ಆಯ್ತು ಈ ಕಡೆ ಬರದೆ. ಮೊದಲು ಡ್ಯೂಕಲ್ಲಿ ಬರ್ತಾ ಇದೆ, ಬಟ್ ಜಾಸ್ತಿ ಬಂದಷ್ಟು ನನ್ನ ಸಸ್ಪೆನ್ಷನ್ ಹಾಳಾಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಇವಾಗ ಒಂದು ಹೀರೋ ಹೋಂಡಾ ಸ್ಪ್ಲೆಂಡರ್ ಮಾಡಿಫೈ ಮಾಡಿಬಿಟ್ಟು ತಗೊಬರ್ತಾಯಿದ್ದೀನಿ. Let's see. I wish I could climb it. ಕ್ಲೈಮ್ ಮಾಡೋದಾ? ಅರ್ಧ ರೆಕಾರ್ಡ್ ಆಗ್ತಿದೆಯಲ್ಲ. ಓಕೆ, ಲೆಟ್ಸ್ ಸಿ. ಮಾಡೋ, ಯಾರು ಜನ ಬರೋದೇ ಸಾಕು. ಲೆಟ್ಸ್ ಸಿ. ಸೌಂಡ್ ಕೇಳ್ತದೆ, ಯಾರೋ ಬರ್ತಿದ್ದಾರೆ. ಬಟ್ ಹಾಫಿ ಹೋಗ್ತೀನಿ ಅಷ್ಟೆ. ಇನ್ನು ಸಖತ್ ವ್ಯೂ ಇದೆ ಮಾತ್ರ. ವ್ಯೂ
ಸಾಕು ಇವತ್ತಿಗೆ. ನೆಕ್ಸ್ಟ್ ಟೈಮ್ ಫ್ರೆಂಡ್ ಬಂದಾಗ ಮೇಲೆ ಹೋಗ್ತೀನಿ. ಜನ ಬಂದರೆ ಸುಮ್ಮನೆ ಕ್ವಶನ್ಸ್ ಮಾಡ್ತಾರೆ, ಯಾರು ಎಲ್ಲಿ, ಮನೆ ಹತ್ರನೇ, ಬಟ್ ಯಾಕೆ ಸುಮ್ಮನೆ. ಇದೆಲ್ಲಿ ಹೋಗ್ತಂದು ಗೊತ್ತಿಲ್ಲ ರೋಡು. ಮಾಡಿ ಬಂದು ಹೋಗೋಣ. ಏನಾದರೂ ವ್ಯವಸ್ಥೆ ಮಾಡಲೇಬೇಕು. ಮಳೆ ಬಂದರೆ ಬಾಕಿ ಇರುತ್ತೆ, ಮಳೆ ಸದ್ಯಕ್ಕೆ ಬರ್ತಾ ಇಲ್ಲ. ರೇರ್ ಬ್ರೇಕ್ ಮಾತ್ರ ತುಂಬ ಟೈಟಾಗಿ ಬೀಳ್ತಿದೆ, ಗೊತ್ತಾಗ್ತಿಲ್ಲ. ಸ್ವಲ್ಪ ಜಾಗ್ರತೆ ಬೇಕು, ಸ್ಪೀಡ್ ಆಗುತ್ತೆ. ಸ್ಪೀಡ್, ಅಯ್ಯಯ್ಯೋ ಅಯ್ಯಯ್ಯೋ. ಕಂಪ್ಲೀಟ್ ಆಫ್ ಟೆರೆನ್. I hope it's recording. See, off-road ಇದೆ ಫ್ರೆಂಡು. ಶಾಬಾಷ್. ಹೋಗ್ತಿದಿಲ್ಲ ಗೊತ್ತಿಲ್ಲ. ಫ್ಯೂಕಲ್ ಅದು ತುಂಬ ಕಷ್ಟ ಆಗ್ತದೆ, ಇದರಲ್ಲಿ ಈಸಿಯಾಗಿ ಹೋಗ್ಬೋದು. ವಾಪಸ್ ಬರ್ಬೋದಲ್ಲ. ಇಲ್ಲಿ ಮರ ಬಿದ್ದಿದೆ, ಇಲ್ಲಿ ಮರ ಬಿದ್ದಿದೆ, ಮರ ಬಿದ್ದು ಕಡ್ದಾಗಿದೆ. ಕಷ್ಟ ಆಗುತ್ತೆ ಮಳೆ ಬಂದರೆ, ಮತ್ತೆ ಫುಲ್ ಒದ್ದೆ ಆಗಬೇಕು. ಮಳೆ ಬರೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಸೊ ನಾನು ಇವಾಗಲೇ ಇಲ್ಲಿಂದ ವಾಪಸ್ ಹೋಗೋದಿಲ್ಲ, ಯಾಕಂದರೆ ಮಳೆ ಬರೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಮಳೆ ಬಂತು ಆಲ್ರೆಡಿ. ಮಳೆ ಬಂದರೆ ಫೋನು ಎಲ್ಲ ಒದ್ದೆ ಆಗುತ್ತೆ, ಗೋಪುರ ಅದು ವಾಟರ್ ಪ್ರೂಫ್ ಇಲ್ಲ. ಸ್ವಲ್ಪ ಸಾಹಸ ಜಾಸ್ತಿ ಆಯ್ತು ಇವತ್ತು ವಿದೌಟ್ ರೈನ್ ಕೋಟ್. ಸ್ಲಿಪ್ ಆಗ್ತದೆ, ಇದು ಸ್ವಲ್ಪ ಜಾಗ್ರತೆ ಬೇಕು. ಇದೊಂದು ಸಾಹಸ ಮಾಡಿದ್ರೆ ಪಾಸ್. ಮೋಸ್ಟ್ಲಿ ಟೈರಲ್ಸು ಕಡಿಮೆ ಆಗಿರಬೇಕು. ಏನೋ ಒಂಥರ ಸಸ್ಪೆನ್ಷನ್ ತುಂಬ ಸ್ಮೂತ್ ಅನಿಸ್ತದೆ, ಮೊದಲಿನ ಫೀಲ್ ಇಲ್ಲ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಅದು ಆ ಮಳೆ ಬರ್ತದೆ ಅಂತೇಳಿ ಭಯ ಇದೆಯಲ್ಲ, ಅದೊಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್. ರೀಚ್ ಬಿಫೋರ್ ಇಟ್ ರೈನ್ಸ್. ಮಳೆ ಬರೋ ಮೊದಲು ನನ್ನ ಮನೆ ರೀಚ್ ಆಗಬೇಕು, ಹಾಗೆ ಸೇಫಾಗಿ. ಏನು ಕೊಟ್ಟಿಲ್ಲ, ಏನಿಲ್ಲ, ಫೋನ್ ಒತ್ತಾಗಿಬಿಟ್ರೆ ಮತ್ತೆ ಮುಗೀತು. ಕ್ಯಾಪಿಗೆ ಇರ್ತಾರಲ್ಲ ಆಲ್ಮೋಸ್ಟ್ ಇದೇ. ನಾನು ಡ್ಯೂಕೆಲ್ಲ ಇಟ್ಕೊಂಡ್ಬಂದರೆ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕಾಗತ್ತೆ. ಬಟ್ ಸ್ಪ್ಲೆಂಡರ್ ಆದ ಕಾರಣ ಮೈಂಟೆನೆನ್ಸ್ ತುಂಬ ಈಸಿ. ಯಾವಾಗಲೂ ಆಫ್ ರೋಡ್ ಹೋಗುವಾಗ ಈ ಥರ ಲೆಸ್ ಮೇಂಟೆನೆನ್ಸ್ ಇರೋ ಬೈಕ್ನ ಪ್ರಿಫರ್ ಮಾಡಬೇಕು. ಇಲ್ಲಾಂದರೆ ಪಾರ್ಟ್ಸ್ ಹೆವಿ ಖರ್ಚಾಗುತ್ತೆ, ಅದು ಹೋಯ್ತು ಇದು ಹೋಯ್ತು ಅಂತೇಳಿ. ಯಾವಾಗಲೂ ಒಂದೊಂದು ಪಾರ್ಟ್ಸ್ ಹೋಗ್ತಾನೆ ಇರುತ್ತೆ. ಆಲ್ಮೋಸ್ಟ್ ಮೇನ್ ರೋಡ್ ಬಂದೆ, ನೋ ಟ್ರಾಕ್ಷನ್ ನೋ ಟ್ರಾಕ್ಷನ್ ನೋ ಟ್ರಾಕ್ಷನ್.
ಅಮ್ಮ ಕೇಳ್ತಾರೆ ಇಲ್ಲಿ ಗದ್ದೆಯಲ್ಲಿ ಊರ್ಲಿಕ್ಕೆ ಬಂದೆ ಅಂತ. ಯಾವ ಗದ್ದೆಯಲ್ಲಿ ಹೋಗಿದೆ ಅಂತ ಕೇಳ್ತಾರೆ ಅವರು. ಮಳೆ ಬಂತು.